ಈ ಮೊದಲನೆಯ ನನ್ನ ಒಂದು ಉಪನ್ಯಾಸದಲ್ಲಿ ಈ ಭಕ್ತಿ ಪರಂಪರೆಯ ವಿಶೇಷವನ್ನು ಕುರಿತು ಮಾತಾಡ್ತೀನಿ. ಈ ಭಕ್ತಿ ಎನ್ನುವ ಪದವನ್ನು ಅನೇಕ ಅರ್ಥಗಳಲ್ಲಿ ಬಳಸ್ತಾರೆ. ನಾನು ಯಾವ ವಿಶಿಷ್ಟ ಅರ್ಥದಲ್ಲಿ ಈ ಸಂದರ್ಭದಲ್ಲಿ ಬಳಸ್ತಾ ಇದ್ದೀನಿ ಅಂತ ಮೊದಲು ಸ್ಪಷ್ಟಪಡಿಸಬೇಕು. ಆಮೇಲೆ ಅದರ ಒಂದು ನಿರ್ವಚನವನ್ನು ಆದಷ್ಟು ಸ್ಪಷ್ಟವಾಗಿ ನಿಶ್ಚಿತವಾಗಿ ನೀಡಿ ಆನಂತರ ನಾನು ಭಕ್ತಿಯ ಉಗಮದ ಬಗ್ಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಈ ಭಕ್ತಿಯನ್ನು ಕುರಿತ 3 ಉಪನ್ಯಾಸಗಳಲ್ಲಿ ಈ ಮೊದಲನೇ ಉಪನ್ಯಾಸದಲ್ಲಿ ನೀಡಬೇಕು ಅಂದ್ಕೊಂಡಿದ್ದೇನೆ. ಈಗ ಭಕ್ತಿ ಎನ್ನುವ ಪದವನ್ನು ನಾವು ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಶ್ರದ್ಧೆ ಎನ್ನುವ ಅರ್ಥದಲ್ಲಿ, ಕೆಲವು ಸಲ ಅತೀವ ಶ್ರದ್ಧೆ, ಕೆಲವು ಸಲ ಅಂಧಶ್ರದ್ಧೆ ಎನ್ನುವ ಅರ್ಥಗಳನ್ನು ಬಳಸ್ತಾ ಇರ್ತೀವಿ. ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯನವರ ಒಂದು ಕವಿತೆಯಲ್ಲಿ ಭಕ್ತರಪ್ಪ ಭಕ್ತರೋ ನನ್ನ ಜನಗಳು ಅಂತ ಮಾತಾಡ್ತಾರೆ. ಅಲ್ಲಿ ಭಕ್ತಿ ಎನ್ನುವ ಪದವನ್ನು ಅದರ ವಿಡಂಬನಾತ್ಮಕ ಅರ್ಥದಲ್ಲಿ ಬಳಸಲಾಗಿದೆ. ಇದು ಹಲವು ಸಲ ಭಕ್ತಿಯನ್ನು ಶ್ರದ್ಧೆ ಎಂಬ ಅರ್ಥದಲ್ಲಿ ಬಳಸಲಾಗ್ತದೆ. ಈಗ ಶ್ರದ್ಧೆ ಅನೇಕ ಕಾರಣಗಳಿಗಿರ್ಬೋದು. ಈಗ ಉದಾಹರಣೆಗೆ ಕೆಲವು ತೀರ್ಥಕ್ಷೇತ್ರಗಳು ಇವತ್ತಿಗಿದ್ದಾವೆ. ಅವು ಭಕ್ತರ ಬಹುದೊಡ್ಡ ಆಕರ್ಷಣಾ ಕೇಂದ್ರಗಳಾಗಿದ್ದಾವೆ. ಉದಾಹರಣೆಗೆ ತಿರುಪತಿ ದೇವಸ್ಥಾನ ಇರ್ಬೋದು, ಅಥವಾ ನಮ್ಮಲ್ಲಿ ಇಲ್ಲಿ ಮಲೆ ಮಹದೇಶ್ವರದ ಬೆಟ್ಟ ಇರ್ಬೋದು, ಇನ್ನು ಕಾಶಿ ರಾಮೇಶ್ವರ ಇತ್ಯಾದಿ ತೀರ್ಥಸ್ಥಾನಗಳಿದ್ದಾವೆ. ಅಲ್ಲಿ ಜನ ಭಕ್ತಿಯಿಂದ ಹೋಗ್ಬಿಡ್ತಾರೆ. ಇಲ್ಲಿ ಭಕ್ತಿ ಎನ್ನುವುದು ಒಂದು ಆಚರಣೆ. ಆಮೇಲೆ ಸಾಮಾನ್ಯವಾಗಿ ಈ ರೀತಿಯ ಭಕ್ತಿಗೆ ಒಂದು ಉದ್ದೇಶ ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ಸೊ ಜನ ಈ ದೇವಸ್ಥಾನಗಳು ಹೋಗಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಳೋದಕ್ಕೆ, ಮಕ್ಕಳು ಮದುವೆ ಆಗಿಲ್ಲ ಅಥವಾ ತನಗೆ ಬೇಕಾದ ಹೆಚ್ಚು ಲಂಚ ಸಿಗುವ ಜಾಗಕ್ಕೆ ವರ್ಗಾವಣೆ ಆಗಬೇಕು, ಅಥವಾ ಯಾವುದೋ ಪದೋನ್ನತಿ ಆಗಬೇಕು, ಅಥವಾ ಲಾಟ್ರಿ ಹೊಡಿಬೇಕು ಇತ್ಯಾದಿ ಭೌತಿಕ ಒಳಿತಿಗಾಗಿ ಅಥವಾ ಸಾಂಸಾರಿಕವಾದ ಲೌಕಿಕವಾದ ದುಃಖಗಳ ಅಂತ್ಯಕ್ಕಾಗಿ ಈ ದೇವಸ್ಥಾನಗಳಿಗೆ ಹೋಗ್ತಾರೆ. ಅಂದರೆ ಈ ಭಕ್ತಿಗೆ ಒಂದು ಪ್ರತಿಫಲಾಪೇಕ್ಷೆ ಇರ್ತದೆ. ಧಾರ್ಮಿಕ ಭಕ್ತಿಯಲ್ಲೂ ಅಷ್ಟೇ. ಉದಾಹರಣೆಗೆ ನಮ್ಮಲ್ಲಿ ಬಹುಶ್ರುತರಾದ ವಿದ್ವಾಂಸರು ಎಲ್ಲವೂ ವೇದದಿಂದ ಶುರುವಾಯಿತು ಅಂತಾರೆ, ಭಕ್ತಿಯು ವೇದದಿಂದ ಶುರುವಾಯಿತು ಅಂತಾರೆ. ನಿಜ, ವೇದಗಳಲ್ಲಿ ನಾವು ಸ್ತುತಿಗಳನ್ನು, ಸ್ತೋತ್ರಗಳನ್ನು, ಯಾವುದೋ ರಿಚ ಅಂತ ಕರೀತಾರೆ, ಕಾಣ್ತೀವಿ. ಆದರೆ ಇವು ಕರ್ಮಕಾಂಡದ ಯಜ್ಞ ಯಾಗಾದಿಗಳ ಒಂದು ಭಾಗಗಳು. ಇವು ಕೂಡ ಇಷ್ಟಾರ್ಥಗಳ ಪೂರೈಕೆಗೋಸ್ಕರ ಮಾಡುವಂಥದ್ದು. ಉದಾಹರಣೆಗೆ ಕೃಷ್ಣ ಯಜುರ್ವೇದದ ಶ್ರೀರುದ್ರ ಎನ್ನುವ ಬಹಳ ಪ್ರಸಿದ್ಧ ಒಂದು ಸ್ತೋತ್ರದಲ್ಲಿ 2 ಭಾಗಗಳಿದ್ದಾವೆ, ನಮಕ ಮತ್ತು ಚಮಕ ಅಂತ. ಮೊದಲನೆಯದ ನಮಕದಲ್ಲಿ ರುದ್ರನ ಅನೇಕ ಗುಣಗಳನ್ನು
ಮತ್ತು ಅವನ ಒಂದು ವಿನಾಶಕ ಶಕ್ತಿಯನ್ನು ಒಳಗೊಂಡು ಅವನ ಗುಣಗಳನ್ನು ಹೆಸರಿಸಲಾಗಿದೆ. ಆದರೆ ಎರಡನೆಯ ಭಾಗವಾದ ಚಮಕದಲ್ಲಿ ಆ ರುದ್ರದಿಂದ ಆ ಹಿಂದಿನ ನಮಕದ ಒಂದು ಸ್ತುತಿಯಿಂದ ಸುಪ್ರೀತಗೊಳಿಸಿ ನಮಗೆ ಬೇಕಾದ ಇಷ್ಟಾರ್ಥಗಳನ್ನು ಕೇಳಿಕೊಳ್ಳುವ ಒಂದು ಕ್ರಮ ಇದೆ. ನಮಕದಲ್ಲಿ ರುದ್ರನ ವರ್ಣನೆ, ಸ್ತುತಿ, ಹೊಗಳಿಕೆ. ಚಮಕದಲ್ಲಿ ರುದ್ರನಿಂದ ನಾವು ಇದನ್ನು ಪ್ರಾರ್ಥಿಸ್ತೀವಿ. ಉದಾಹರಣೆಗೆ ರುದ್ರ ಪ್ರಶ್ನಕ್ಕೆ ಕೇಂದ್ರ ಸ್ಥಾನದಲ್ಲಿರುವ 8ನೆಯ ಅನುವಾಕದ ಚಮಕದಲ್ಲಿ ಷಡ್ಚಮೆ ವಯಶ್ಚಮೆ ಪ್ರೇಂಚಮೇನು ಕಾಮಶ್ಚಮೆ ಕಾಮಶ್ಚಮೆ ಸಮರಸಶ್ಚಮೆ ಇತ್ಯಾದಿಯಾಗಿ ಕೇಳ್ಕೊಳ್ತಾರೆ. ಷಡ್ಚಮೆ ಅಂದರೆ ಶಮ್ ಅಂದರೆ ಒಳ್ಳೆಯದಾಗಲಿ ಅಂತ. ಉದಾಹರಣೆಗೆ ಶಂಕರ ಎನ್ನುವ ಪದ ಇದೆ. ಶಂ ಕುರೋತಿ ಇದು ಶಂಕರ, ಒಳ್ಳೆಯದ ಮಾಡುವುದು ಶಂಕರ. ನಮಗೆ ಒಳ್ಳೆಯದಾಗಲಿ. ಷಡ್ಚಮೆ ವಯಚ್ಛಮೆ, ಇಹದಲ್ಲಿ ಒಳ್ಳೆಯದಾಗಲಿ, ಪರದಲ್ಲಿ ಒಳ್ಳೆಯದಾಗಲಿ. ಪ್ರಿಯಂಚಮೆ, ನಮಗೆ ಪ್ರಿಯವಾದ್ದು ನಮಗೆ ಸಿಗಲಿ. ನಮ್ಮ ಕಾಮ ಇಚ್ಛೆಗಳು, ಕಾಮ ಅನ್ನೋದು ಇಲ್ಲಿ ಈ ಲೈಂಗಿಕ ಅರ್ಥದಲ್ಲಿ ಮಾತ್ರವಲ್ಲ, ಕಾಮ ಎನ್ನುವುದು ಆಸೆ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಇಲ್ಲಿ ನಮ್ಮ ಆಸೆಗಳು ಪೂರೈಸಲಿ, ಒಂದು ದೊಡ್ಡ ಮನೆ ಕಟ್ಟಿಸಬೇಕು ಅನ್ನೋದು, ಯಾವುದೋ ದೊಡ್ಡ ಒಂದು ಅಧಿಕಾರವನ್ನು ಪಡಿಬೇಕು ಅನ್ನೋದು, ಅಥವಾ ಒಂದು ಪ್ರಭುತ್ವವನ್ನು ಪಡಿಬೇಕು ಅನ್ನೋದು, ಒಂದು ಕಲೆಯಲ್ಲಿ ಮುಂದುವರಿಬೇಕು ಅನ್ನೋದು, ಈ ರೀತಿ ಕಾಮೇಚ್ಛೆಗಳು ಪೂರೈಸಲಿ. ಆದರೆ ಈ ಕಾಮೇಚ್ಛೆಗಳು ಪೂರೈಕೆಗೆ ಇನ್ನೂ ಕೆಲವು ಕಾಮೇಚ್ಛೆಗಳು ಉಪಕಾಮೆಗಳು ಬೇಕು. ಉದಾಹರಣೆಗೆ ನಾನು ಬಹಳ ದೊಡ್ಡ ಮನೆಯನ್ನು ಕೊಂಡ್ಕೋಬೇಕು ಅಂತ ಒಂದು ಆಸೆ ಇಟ್ಕೊಂಡ್ರೆ ಅದಕ್ಕೆ ಹಣ ಬೇಕು, ಅದು ಉಪಕಾಮ, ಅದು ಅಂಥದ್ದು. ಈ ರೀತಿ ಅನೇಕ ಇಚ್ಛಾಪೂರ್ತಿಗಳಿಗಾಗಿ ಈ ಚಮಕದ ಭಾಗ ಒಂದು ಪಾಠ ಮಾಡ್ತಾರೆ. ಆದರೆ ನಾನು ಮಾತಾಡ್ತಾ ಇರೋದು ಭಾರತದ ಭಕ್ತಿ ಸಂಸ್ಕೃತಿಯ ಬಗ್ಗೆ. ಇದು ಬಹಳ ಸರಳವಾದ ಶಬ್ದ ಹೇಳಬೇಕು ಅಂದರೆ, ಇಷ್ಟಾರ್ಥಗಳನ್ನು ಕೇಳಿಕೊಳ್ಳದ ಪರಿಪೂರ್ಣವಾದ ಭಗವತ್ ಪ್ರೇಮ. ಇದನ್ನು ನಾರದ ಭಕ್ತಿ ಸೂತ್ರದಲ್ಲಿ ಅತ ಪರಮ ಪ್ರೇಮ ಸ್ವರೂಪ ಅಂತ ಹೇಳಿದ್ದಾರೆ. ಇದೊಂದು ಪರಮ ಪ್ರೇಮ, ಪರಮ ವಸ್ತುವಿನ ಬಗ್ಗೆ, ಪರಮಾತ್ಮದ ಬಗ್ಗೆ ಪ್ರೇಮ. ಆದರೆ ಇಲ್ಲಿ ನಾವು ನಂಬುವ ಆ ದೈವಿ ಶಕ್ತಿಯಿಂದ ಯಾವ ಪ್ರತಿಫಲವನ್ನು ಕೇಳುವುದಿಲ್ಲ, ಬೇಡುವುದಿಲ್ಲ. ಇದು ಸಂಪೂರ್ಣ ಸಮರ್ಪಣೆ, ಆತ್ಮ ಸಮರ್ಪಣೆ. ಕಬೀರ ಒಂದು ಮಾತನ್ನು ಹೇಳ್ತದೆ, ಕಬೀರ ಕುತ್ತಿಯ ರಾಬಕ ಮುತಿಯಾ ಮೇರಾ ನಾವು. ನಾನು ರಾಮನ ನಾಯಿ, ನನ್ನ ಹೆಸರು ಮೋತಿ ಅಂತ. ರಾಮ ನನ್ನ ಕಟ್ಟಿಗೆ ಒಂದು ಪಟ್ಟಿಯನ್ನು ಕಟ್ಟಿದ್ದಾನೆ, ಅವನು ಎತ್ಕಡೆ ಇರ್ತಾನೋ ಅಲ್ಲಿ ನಾನು ಹೋಗ್ತೀನಿ ಅಂತ. ಇದೇ ರೀತಿಯಲ್ಲಿ ಬಂಗಾಳಿಯಲ್ಲಿ ಒಂದು ಪ್ರಸಿದ್ಧವಾದ ಕೀರ್ತನೆ ಇದೆ. ಅದು ರಾಮಕೃಷ್ಣ ಪರಮಹಂಸರಿಗೆ ಬಹಳ ಪ್ರಿಯವಾದ ಒಂದು ಕೀರ್ತನೆ. ಅಲ್ಲಿ ಭಕ್ತ ರಾಮ್ ಪ್ರಸಾದ್ ಸೇದುವ ಬೆಂಗಾಲಿಯ ಬಹಳ ದೊಡ್ಡ ಭಕ್ತ ಕವಿ, ಸುಮಾರು 17-18 ಶತಮಾನದಲ್ಲಿದ್ದವನು. ಅದು ಹೇಳ್ತದೆ, ಅವಿರೋಥೋ ತುವಿರೋಥಿ ಜೇಮೋದಿ ಚೋಲಾಯ್ ತೇಮೋದಿ ಚಲಿ ಶೋಕಲಿ ತೋಮಾರ್ ಇಚ್ಛಾ ಮೊಯಿಮಾ ತುವಿ.
ಕಾಳಿಯನ್ನು ಕೊಡ್ತಾ ಹೇಳ್ತದೆ, ಎಲ್ಲವೂ ನಿನ್ನ ಇಚ್ಛೆ, ಯಾಕೆ ನೀನು ಇಚ್ಛಾಮಯಿ ಆಗಿದೆಯಾ, ನಾನು ರಥ, ನೀನು ಸಾರಥಿ, ನಿನಗೆ ಹೇಗೆ ಬೇಕೋ ಅಲ್ಲಿ ನನ್ನನ್ನು ನಡೆಸು. ಈ ರೀತಿ ಅನೇಕ ಉಲ್ಲೇಖಗಳನ್ನು ನಾವು ಭಕ್ತಿ ಸಂತರ ರಚನೆಗಳಿಂದ ಕೇಳಬಹುದು, ನೋಡಬಹುದು. ಆಮೇಲೆ ನಮ್ಮಲ್ಲಿ ಇನ್ನೊಂದು ಧಾರ್ಮಿಕ ಪರಂಪರೆ ಇತ್ತು, ಶ್ರವಣ ಪರಂಪರೆ, ವಿಶೇಷವಾಗಿ ಜೈನ ಮತ್ತು ಬೌದ್ಧ ಧರ್ಮಗಳು. ಇವು ವೈರಾಗ್ಯದ ಅಡಿಗಲ್ಲಿನ ಮೇಲೆ ನಿಂತವು. ಇಲ್ಲಿ ಲೌಕಿಕ ಫಲಾಪೇಕ್ಷೆಗಳು ಮುಖ್ಯವಲ್ಲ, ಇಲ್ಲಿ ಮೋಕ್ಷ ಮುಖ್ಯ. ಈ ಶ್ರದ್ಧಾವಂತ ಒಂದು ವಿಶಾಲಾರ್ಥದಲ್ಲಿ ಭಕ್ತಿಯಲ್ಲಿ ಲೌಕಿಕ ಬೇಡಿಕೆಗಳು, ಇಚ್ಛೆಗಳು ಮುಖ್ಯವಾದರೆ, ಈ ಶ್ರವಣ ಪರಂಪರೆಗಳಲ್ಲಿ ಲೋಕವನ್ನೇ ಕೈ ಬಿಡಬೇಕು. ನಾವು ಲೋಕ ಪರಾಮುಖತೆಯಿಂದ ಮಾತ್ರ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಉದಾಹರಣೆಗೆ ಶ್ರವಣ ಪರಂಪರೆಗಳಲ್ಲಿ ಅಲ್ಲಿನ ಸಾಧಕರು ತಮ್ಮ ತಲೆಯನ್ನು ಬೋಳಿಸ್ಕೊಳ್ತಾರೆ, ಕೂದಲು. ಯಾಕೆಂದರೆ ಕೂದಲು ಅನೇಕ ಸಂಸ್ಕೃತಿಗಳಲ್ಲಿ ಈ ಫರ್ಟಿಲಿಟಿಯ, ಅಂದರೆ ಮಾನವ ಒಂದು ಫಲವಂತಿಕೆಯ ಸಂಕೇತ. ಆ ಕೂದಲನ್ನು ಬೋಡಿಸಿಕೊಳ್ಳುವುದರಿಂದ ಅವರು ಆ ಪುನರಪಿ ಜನನ ಪುನರಪಿ ಮರಣ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ತಮ್ಮ ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ. ಆ ಜನ್ಮ ಮರಣಗಳ ಚಕ್ರದಿಂದ ಬಿಡುಗಡೆಯನ್ನು ಪಡ್ಕೊಳ್ತಾರೆ. ಈ ಶ್ರವಣ ಧರ್ಮಗಳು ಲೋಕ ಪರಾಮುಖವಾದವು. ಆದರೆ ನಾವು ಯಾವ ಆಸ್ತಿಕ ಪರಂಪರೆಗಳ ಬಗ್ಗೆ, ನಾವು ಒಂದೇ ಒಂದು ಭಕ್ತಿ ವೈದಿಕ ಪರಂಪರೆ ಬಗ್ಗೆ ಮಾತಾಡಿದೆ. ಅದು ಯಜ್ಞಯಾಗಾದಿ ಮೂಲಕಗಳ ಮೂಲಕ ತಮ್ಮ ಕಾಮೇಚ್ಛೆಗಳನ್ನು ಪೂರ್ತಿ ಮಾಡಿಕೊಳ್ಳುವುದು. ಇದೊಂದು ಆಗಮ ಪರಂಪರೆ, ಅಂದರೆ ದೇವಸ್ಥಾನ ಮತ್ತು ಅಲ್ಲಿ ಮೂರ್ತಿ ಸ್ಥಾಪನೆ, ಮೂರ್ತಿ ಪೂಜನೆ ಇತ್ಯಾದಿಗಳಿಂದ ಆ ದೈವತ್ವವನ್ನು ಸುಪ್ರೀತಗೊಳಿಸಿ ಇಷ್ಟಾರ್ಥಗಳನ್ನು ಪಡ್ಕೊಳ್ಳೋದು. ಉದಾಹರಣೆ, ಒಂದೊಂದು ದೇವಸ್ಥಾನಕ್ಕೆ ಹೋದರೆ ಒಂದೊಂದು ಫಲ ಸಿಕ್ಕುತ್ತೆ ಅಂತ ಜನರಲ್ಲಿ ಪ್ರತೀತಿ ಇದೆ. ತಿರುಪತಿಗೆ ಹೋದರೆ ದುಡ್ಡು ಸಿಗುತ್ತೆ ಅಂತ ಭಾಳ ಜನಕ್ಕೆ ನಂಬಿಕೆ ಇದೆ. ಇಲ್ಲಿ ನಮ್ಮಲ್ಲಿ ಈ ತುಮಕೂರು ಹೋಗ್ಬೇಕಾದ ದಾರಿಯಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಒಂದಿದೆ. ಅದು ಭಾಳ ಜನ ಅಲ್ಲೋದ್ರೆ ದುಡ್ಡು ಬರುತ್ತೆ ಅಂತ ಹೋಗ್ತಾರೆ. ಇದು ಕೆಲವು ದೇವಸ್ಥಾನಗಳಲ್ಲಿ ಮಕ್ಕಳು ಫಲ ಸಿಗುತ್ತೆ ಅಂತ ಹೋಗ್ತಾರೆ. ಉದಾಹರಣೆಗೆ ಋಷಿಕೇಶದ ಪಕ್ಕದಲ್ಲಿ ನೀಲಕಂಠ ಮಹಾದೇವ ದೇವಸ್ಥಾನ ಇದೆ. ಅಲ್ಲಿ ಹೋದರೆ ಬಂಜೇರಿಗೂ ಕೂಡ ಪುತ್ರ ಫಲ ಪ್ರಾಪ್ತಿಯಾಗುತ್ತದೆ ಅನ್ನೋ ಒಂದು ವಿಶ್ವಾಸ ಇದೆ ಜನಗಳಿಗೆ. ಒಂದು ಲೌಕಿಕ ಇಷ್ಟಾರ್ಥಗಳನ್ನು ಇಟ್ಟುಕೊಂಡ ವೈದಿಕ ಮತ್ತು ಆಗಮಿಕ ಆಸ್ತಿಕ ಭಕ್ತಿ ಪರಂಪರೆ ಒಂದು ಕಡೆ. ಇನ್ನೊಂದು ಕಡೆ ಯಾವುದೇ ಐಹಿಕ ಇಷ್ಟಾರ್ಥಗಳನ್ನು ಇಟ್ಟುಕೊಳ್ಳದೆ ಎಲ್ಲ ರೀತಿಯ ಬೇಕು ಬೇಡಗಳನ್ನು, ಬಯಕೆಗಳನ್ನು ಒಂದು ಬಂಧನ ಎಂದು ತಿಳಿಯುವ ಶ್ರವಣ ಪರಂಪರೆ. ಅಲ್ಲಿ ಗುರಿ ಮೋಕ್ಷ. ಇದಕ್ಕೆ ಬೇರೆ ಬೇರೆ ಸಂವಾದಿಗೆ ಬೇರೆ ಬೇರೆ ಪದಗಳಿದ್ದಾವೆ. ಬೌದ್ಧರಲ್ಲಿ ಇದನ್ನು ನಿರ್ವಾಣ ಅಂತ ಕರೀತಾರೆ. ನಿರ್ವಾಣ ಅಂದರೆ ಬತ್ತಲಾಗುವುದು, ಅದು ಎಲ್ಲವನ್ನು ಬಿಟ್ಟು ಬಿಡುವುದು. ಅದಕ್ಕೆ ಕೆಲವು ಸಾಧುಗಳು ಪೂರ್ತಿ ಬತ್ತಲಾಗಿ ತಿರುಗಾಡ್ತಿರ್ತಾರೆ. ಅಖ್ಮಾದಿ ಬಗ್ಗೆ ಆಕೆ ಬತ್ತಲಾಗಿ ತಿರುಗ್ತಾ ಇದ್ಲು ಅಂತ ಕತೆ ಹೇಳಲಾಗಿದೆ. ಕಾಶ್ಮೀರದ ಲೇಶ್ವರಿಯ ಬಗ್ಗೆ ಹೇಳಿದ್ದಾರೆ. ಇವತ್ತು ಕೂಡ
ನಮಗೆಷ್ಟು ನಂಗಾ ಸಾಧುಗಳು ಅಂತ ಇದ್ದಾರೆ ಉತ್ತರ ಭಾರತದಲ್ಲಿ. ಆಮೇಲೆ ಹೆಣ್ಮಕ್ಳು ಕೂಡ ನಗ್ನರಾಗಿ ಅವರು ಸಾಧನೆಯನ್ನು ಮಾಡ್ತಾರೆ. ವಾರಣಾಸಿಯ ಗಂಗಾ ಘಾಟಿಯ ಮೇಲೆ ಹೋಗಿ ನೀವು ಒಂದು ಅರ್ಧ ದಿವಸ ಕೂತ್ರೆ ಒಂದಿಬ್ಬರು ಮೂವರಾದರೂ ಆ ಥರದ ನಗ್ನ ಯೋಗಿನಿಯರು ನಿಮಗೆ ಕಾಣ್ತಾರೆ. ಅದೇನು ಅಂತ ವಿಶೇಷವಾಗಿ ಆಕರ್ಷಣೀಯ ವಸ್ತುವಲ್ಲ ಜನಗಳಿಗೆ, ಅದೊಂದು ಪರಂಪರೆ, ಜನ ಅದನ್ನು ಒಪ್ಪಿಬಿಟ್ಟಿದ್ದಾರೆ. ಅದು ಎಲ್ಲದರಿಂದ ಬಿಡಿಸಿಕೊಳ್ಳುವುದು. ಉದಾಹರಣೆಗೆ ಜೈನ ಧರ್ಮದಲ್ಲಿ ಈ ಅವರ ಬೌದ್ಧ ಮತ್ತು ಜೈನ ಎರಡೂ ಕೂಡ ನಾಸ್ತಿಕ ಧರ್ಮಗಳು. ಅಲ್ಲಿ ದೇವತೆಗಳಿದ್ದಾರೆ, ಆದರೆ ಪರಮಾತ್ಮದ ಕಲ್ಪನೆ ಇಲ್ಲ. ಬುದ್ಧ ಸ್ಪಷ್ಟವಾಗಿ ತನ್ನ ದರ್ಶನವನ್ನು ಅನರ್ಥವಾದ ಅಂತ ಕರೆದಿದ್ದಾರೆ. ಸಭ್ಯೆ ಸಂಖಾರ ದುಃಖ, ಸಭ್ಯೆ ಧಮ್ಮ ಅನಿಚ್ಛ. ಇಲ್ಲಿ ಧಮ್ಮ ಎನ್ನುವ ಪದವನ್ನು ವಸ್ತು ಅನ್ನೋ ಅರ್ಥದಲ್ಲಿ ಬಳಸ್ತದೆ. ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಕೂಡ ಅನಿತ್ಯವಾದವು. ಸಭ್ಯೆ ಧಮ್ಮ ಅನಾತ್ತ, ಆತ್ಮವಸ್ತು ಇಲ್ಲ. ಆತ್ಮವಸ್ತು ಇದೆ ಅಂತ ನಂಬುವುದೇ ನಮ್ಮನ್ನು ಬಂಧನಕ್ಕೆ ತಳ್ಳುತ್ತದೆ, ದುಃಖಕ್ಕೆ ಕಾರಣವಾಗ್ತದೆ. ಆದ್ದರಿಂದ ಯಾವುದೋ ಒಂದು ನಿರಂತರವಾದ ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳೋದು ಅವಿದ್ಯೆ ಬೌದ್ಧ ಧರ್ಮದ ಪ್ರಕಾರ. ಇದು ಬಿಡುಗಡೆ ಪಡಬೇಕು. ಅಂದರೆ ಇಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಓಡ್ತಾ ಇದ್ದರೆ ಆ ಓಟ ಇದೆ, ಯಾರಾದರೂ ಒಬ್ಬ ಬರೀತಾ ಇದ್ದರೆ ಆ ಬರವಣಿಗೆ ನಡೀತಿದೆ. ಆದರೆ ಓಡುವುದು ಒಂದು ಮಿಥ್ಯೆ ಮತ್ತು ಆ ಬರಹಗಾರ ಒಂದು ಮಿಥ್ಯೆ. ಆ ಕ್ರಿಯೆ ಇದೆ, ಆದರೆ ಕರ್ತೃ ಇಲ್ಲ. ಯಾಕೆ ಕರ್ತೃವಿನ ಕಲ್ಪನೆ ಬಂದ ತಕ್ಷಣ ಒಂದು ನಿರಂತರವಾದ ಒಂದು ತಾನು ಅನ್ನೋದು ಬರ್ತದೆ, ಅದು ಇಲ್ಲ ಅಂತ ತಿಳಿದುಕೊಳ್ಳುವುದೇ ಬೌದ್ಧ ಧರ್ಮದ ಬುದ್ಧನ ಉಪದೇಶದ ಒಂದು ಮುಖ್ಯವಾದ ಒತ್ತು. ಜೈನ ಧರ್ಮದಲ್ಲಿ ಪರಮಾತ್ಮನಲ್ಲಿ ನಂಬಿಕೆ ಇಲ್ಲದರೂ ಕೂಡ ಅವರು ವಿಶ್ವದ ವಸ್ತುಗಳನ್ನು ಜೀವಾಜೀವವಾಗಿ ನೋಡ್ತಾರೆ. ಅಜೀವವೆನ್ನುವುದು ಜಡವಾದದ್ದು, ಜೀವವೆನ್ನುವುದು ಆತ್ಮಸ್ವರೂಪವಾದ್ದು. ಆತ್ಮ ಶಾಶ್ವತವಾಗಿದೆ, ಆದರೆ ಅಜೀವ ಜಡ. ಅಜೀವದಿಂದ ನಮಗೆ ಬಂಧನಗಳು ಉಂಟಾಗ್ತವೆ. ಅನೇಕ ರೀತಿಯ ಈ ಕಲ್ಮಶಗಳು ಉಂಟಾಗ್ತವೆ. ಇದನ್ನು ಜೈನ ಧರ್ಮದಲ್ಲಿ ಪುದ್ಗಣಗಳು ಅಂತ ಕರೀತಾರೆ. ಯಾರು ಒಬ್ಬ ತೀರ್ಥಂಕರನಾಗುತ್ತಾನೆ, ತೀರ್ಥಂಕರ ಅಂದರೆ ಒಂದು ನದಿಯನ್ನು ಹೊಳೆಯನ್ನು ದಾಟಿದವನು ಅಂತ. ಈ ಭವಸಾಗರವೆಂಬ ಒಂದು ಜಲಧಿಯನ್ನು ದಾಟಿದವನನ್ನು ತೀರ್ಥಂಕರ ಅಂತ ಕರೀತಾರೆ. ಆ ತೀರ್ಥಂಕರ ಕೇವಲ ಜ್ಞಾನವನ್ನು ಪಡ್ಕೊಳ್ತಾ ಇರೋದು. ಜೈನರಲ್ಲಿ ಈ ವಾದಕ್ಕೆ ಮುಂದೆ ನಿರ್ವಾಣ ಅಂತ ಕೈವಲ್ಯ ಎನ್ನುವ ಪದ ಅಲ್ಲಿ ಸಂವಾದಿಯಾಗಿದೆ. ಹೀಗಾಗಿ ಜೈನ ಮತ್ತು ಬೌದ್ಧ ಈ ಸವಣ ಧರ್ಮಗಳಲ್ಲಿ ಮುಖ್ಯವಾಗಿ ಇದು ಲೋಕ ಪರಾಂಗುಖವಾದವು. ನಾನು ಮಾತನಾಡುತ್ತಿರುವ ಭಕ್ತಿ ಪರಂಪರೆ ಎನ್ನುವುದು ಒಂದು ವಿಶೇಷವಾದ ಸಾಂಸ್ಕೃತಿಕ ಒಂದು ಪರಂಪರೆ. ಅದಕ್ಕೊಂದು ಇತಿಹಾಸ ಇದೆ, ಅದಕ್ಕೊಂದು ಭೂಗೋಳ ಇದೆ. ಹೀಗೆ ಒಂದು ಲೋಕಮುಖಿಯಾದ ಆಸ್ತಿಕ ಪರಂಪರೆ, ನಿಗಮಾಗಮ ಪರಂಪರೆ, ವೈದಿಕ ಮತ್ತು ಆಗಮಿಕ ಒಂದು ಕಡೆ. ಇನ್ನೊಂದು ಲೋಕ ಪರಾಂಗುಖವಾದ ಸವಣ ಪರಂಪರೆ, ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮತ್ತು ಬಹುಶಃ ನನ್ನ ಪ್ರಕಾರ ಅದ್ವೈತ ವೇದಾಂತವನ್ನು ಇದಕ್ಕೆ ಸೇರಿಸ್ಬೋದು ಅಂತ ಕಾಣುತ್ತೆ. ಇವಕ್ಕಿಂತ ಭಿನ್ನವಾದ ಒಂದು ಆಧ್ಯಾತ್ಮಿಕ ಪರಂಪರೆ ಈ ಭಾರತೀಯ ಭಕ್ತಿ ಪರಂಪರೆ. ಇದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ಪರಮತತ್ವದ ಕುರಿತ ಒಂದು ಶುದ್ಧವಾದ ಪ್ರೇಮ.
ಅಲ್ಲಮ ಪ್ರಭು ಒಂದು ವಚನದಲ್ಲಿ ಹೇಳ್ತಾರೆ, ಗೊಗ್ಗೇಶ್ವರ ಶರಣಕ್ಕೆ ಅವಲೋಕವೂ ಇಲ್ಲ, ನಿಗಮಾಗಮ ಪರಂಪರೆಯ ಭಕ್ತಿಮೂಲ ಆಚರಣೆಗಳಿಗೆ ಇಹಲೋಕ ಬೇಕಾಗಿದೆ, ಸಬಳ ಪರಂಪರೆಯ ಅನುಯಾಯಿಗಳಿಗೆ ಪರಲೋಕ, ಮೋಕ್ಷ, ನಿರ್ವಾಣ, ಕೈವಲ್ಯ ಬೇಕಾಗಿದೆ. ಆದರೆ ಭಕ್ತಿ ಪರಂಪರೆಯ ವಕ್ತಾರರಿಗೆ ಇದ್ಯಾವುದೂ ಬೇಕಾಗಿಲ್ಲ. ಇದನ್ನು ವಿವರಿಸೋದಕ್ಕೆ ನಾನು ಅತ್ಯಂತ ಪ್ರಾಚೀನವಾದ ಒಂದು ತಮಿಳು ಭಕ್ತಿ ಕಾವ್ಯದ ಉದಾಹರಣೆ ಕೊಡ್ತಿದ್ದೆ. ಅದು ಆಡ್ಡಾಳ್ ಎನ್ನುವ ತಮಿಳುನಾಡಿನ ಬಹುಶಃ ಎರಡನೆಯ ಭಕ್ತಿ ಕವಿಯತ್ರಿ. ಮೊದಲವಳು ಕಾರೈಕಾಲಮ್ಮಯ್ಯಾರ್, ಅವಳು ಶಿವಭಕ್ತೆ, ಆಡ್ಡಾಳ್ ವಿಷ್ಣು ಭಕ್ತೆ. ಅವಳ ತಿರುಪ್ಪಾವೈ, ನಾಚಿಯಾ ತಿರುಮಣಿ ಬಹಳ ಪ್ರಸಿದ್ಧವಾದ ಕೃತಿಗಳು. ತಿರುಪ್ಪಾವೈದಲ್ಲಿ ಒಂದು ಗೋಕುಲದ ಗೋಪಿಕೆಯರನ್ನು ಜೊತೆಗೆ ಕಟ್ಟಿಕೊಂಡು ಆ ಕಥಾನಾಯಕಿಯಾದ ಆಡ್ಡಾಳ್ ತಾನೂ ಒಬ್ಬ ಗೋಪಿಕೆಯಾಗಿ ಒಂದು ಕೊಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಮಾರ್ಗಶಿರ ಮಾಸದಲ್ಲಿ ಅವರೆಲ್ಲರೂ ಗುಂಪುಗೂಡಿಕೊಂಡು ಕೃಷ್ಣನ ಮನೆಗೆ ಹೋಗ್ತಾರೆ. ಕೃಷ್ಣನನ್ನು ಎಬ್ಬರಿಸಬೇಕು ಅಂತ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಕೃಷ್ಣನ ಮನೆ ಕಡೆ ಹೋಗ್ತಾರೆ. ಬೆಳಗ್ಗಿದ್ದವ್ರನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕವಿತೆಯಲ್ಲಿ 30 ಪದ್ಯಗಳಿದ್ದಾವೆ. ಅದನ್ನು ಪಾಶುರಂ ಅಂತ ತಮಿಳು ಕರೀತಾರೆ. ಮೊದಲು ಈ ವ್ರತವನ್ನು ಮಾಡಿದರೆ ಅವಿವಾಹಿತ ಕನ್ಯರಿಗೆ ಒಳ್ಳೆಯ ವರ ಸಿಗ್ತದೆ ಅನ್ನೋ ಒಂದು ನಂಬಿಕೆ ಇದ್ದಿನ ಕಾಲದಲ್ಲಿತ್ತು. ಇದು ಬಹಳ ಪ್ರಾಚೀನವಾದ ಒಂದು ತಮಿಳು ಜನಪದ ಒಂದು ಆಚರಣೆ. ಆದರೆ ಈ ಜನಪದ ಆಚರಣೆ ಆಡ್ಡಾಳನ ಕವಿತೆಯಲ್ಲಿ ಭಕ್ತಿ ಆಚರಣೆ ಆಗ್ತದೆ. ಆ ಪ್ರತಿಯೊಂದು ಪದ್ಯದ ಕೊನೆಗೂ ಹೇಳೋರೆಂಬಾವಾಯ್ ಗೆಲುವಾಗಲಿ ನಮ್ಮ ನೋಂಪಿಗೆ ವ್ರತಕ್ಕೆ ಅಂತ ಮುಗಿಯುತ್ತೆ. ಮೊದಲ ಪಾಶುರದಲ್ಲಿ ಅವಳು ಹೇಳ್ತಾಳೆ ಆಡ್ಡಾಳ್, ನಾವು ಈ ವ್ರತವನ್ನು ಮಾಡಿದರೆ, ಕೃಷ್ಣ ಪ್ರೀತಿಯಿಂದ ಹಾಡಿದರೆ, ಹಾಡುತ್ತಾ ಅವನ ಬಳಿಗೆ ಹೋದರೆ ನಾರಾಯಣನೇ ನಮಕ್ಕೆ ಪರೈ ತರುವ, ತನ್ನ ಕೈಯಲ್ಲಿರುವ ಈ ಹರೆ, ಉತ್ತರ ಭಾರತದ ವೈಷ್ಣವ ಕಲ್ಪನೆಯಲ್ಲಿ ವಿಷ್ಣುವಿಗಾಗಲಿ ಕೃಷ್ಣಗಾಗಲಿ ಕೈಯಲ್ಲಿ ಒಂದು ಹರೆ ಇರೋದಿಲ್ಲ. ಇಲ್ಲಿ ನಾರಾಯಣನೇ ನಮಕ್ಕೆ ಪರೈ ತರುವ, ಇಲ್ಲಿ ತನ್ನ ಡೋಲನ್ನು ನಮಗೆ ಕೊಟ್ಬಿಡ್ತಾನೆ ಅಂತ. ಮುಂದೆ 6ನೆಯ ಪಾಶುರದಲ್ಲಿ ಹೇಳ್ತಾಳೆ, ನಾವು ಈ ಹಾಡನ್ನು ಆಡಿದರೆ ಆಕಾಶದಲ್ಲಿ ಮೋಡಗಟ್ಟಿ ಹೇರಳವಾಗಿ ಮನೆ ಸುರಿದು ಈ ಗೋವುಗಳು ಮತ್ತು ಗೋಸಂಪತ್ತು ಮತ್ತು ಭೂಸಂಪತ್ತು ಹೆಚ್ಚಾಗ್ತದೆ ಅಂತಾಳೆ. ಇನ್ನೊಂದು ಕಡೆ ಈ ಹಬ್ಬದ ದಿವಸ ನಮಗೆ ಪೊಂಗಲ್ ಸಿಗುತ್ತದೆ. ಅದು ಹೇಗಿರುತ್ತೆ ಅಂದರೆ ಅದು ತುಪ್ಪದಲ್ಲಿ ಮಾಡಿರ್ತಾರೆ, ಸಿಹಿಯಾಗಿರ್ತದೆ. ನಾವು ಕೈಲಾಗಿ ಕೊಟ್ಟು ತಿನ್ಬೇಕಾದ್ರೆ ತುಪ್ಪ ತೊಟ್ಟಿಕ್ಕಿನ ಮೊಣಕೈವರೆಗೂ ಬರಬೇಕು, ಅಷ್ಟು ರುಚಿಯಾಗಿರಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ಲೌಕಿಕ ಆಶೆಗಳು.
ಆದರೆ ಕೊನೆಯ ಪಾಶುರಕ್ಕೆ ಬಂದಾಗ ನಂದಗೋಪಾಲನ ಮನೆಯನ್ನು ಅವರು ಪ್ರವೇಶಿಸಿದಾಗ ಶ್ರೀಕೃಷ್ಣನನ್ನು ದರ್ಶಿಸಿದಾಗ ಅವನೆದುರಿಗೆ ಬಂದಾಗ ಅವಳು ಹೇಳ್ತಾಳೆ, ನಾವು ಯಾವ ಲೌಕಿಕವಾದದ್ದು ನಿನ್ನಿಂದ ಬೇಡುವುದಿಲ್ಲ, ಜನ್ಮ ಜನ್ಮಾಂತರದಲ್ಲಿ ನಿನ್ನ ಸೇವಕಿಯರಾಗಿ ನಾವು ಬರಬೇಕು. ಅದರಲ್ಲಿ ಇಹದ ಬಯಕೆಯೂ ಇಲ್ಲ, ಪರದ ಮೋಹವೂ ಇಲ್ಲ. ಇದು ಸಂಪೂರ್ಣ ಪ್ರಮಾಣದ ಪ್ರೇಮ, ನಿರೀಕ್ಷೆಗಳಿಲ್ಲದ ಪ್ರೇಮ. ನಿನ್ನೆ ಅಕ್ಕಮಹಾದೇವಿ ಹೇಳ್ತಾಳೆ, ಶಿರ ಹರಿದು ಬಿದ್ದರೆ ಚನ್ನಮಲ್ಲಿಕಾರ್ಜುನ ಪ್ರಾಣ ನಿನಗೆ ಅರ್ಪಿತವೆಂಬುದು. ಎರಡು ನನ್ನ ತಲೆ ಬಂದು ಕತ್ತರಿಸಿದ್ರೆ ನನ್ನ ಕಾಪಾಡಪ್ಪ ಅಂತ ಕೇಳೋದಿಲ್ಲ, ನನ್ನ ಪ್ರಾಣವೇ ನಿನಗೆ ಅರ್ಪಿತ ಆಗಿಬಿಡ್ತಿದೆ, ನನಗೇನೂ ಕೊಡಬೇಕಾಗಿಲ್ಲ. ಇದು ನಿರುದ್ದೇಶವಾದ ಪ್ರೇಮ, ಸಂಪೂರ್ಣ ಪ್ರೇಮ, ಪರಮ ಪ್ರೇಮ. ಇದನ್ನು ಭಕ್ತಿ ಎಂದು ಕರೀತಾರೆ. ಈ ಭಕ್ತಿ ಪರಂಪರೆಯಲ್ಲಿ ಇಷ್ಟದೇವದ ಕಲ್ಪನೆ ಮುಖ್ಯವಾಗ್ತದೆ. ಈ ಭಾರತದಲ್ಲಿ ವಿಶೇಷವಾಗಿ ವಿಷ್ಣುಪರವಾದ ಭಕ್ತಿ ಇದೆ. ವಿಷ್ಣುವನ್ನು ಒಂದು ಪರಮಾತ್ಮನ ಸ್ವರೂಪವನ್ನಾಗಿ ನೋಡುವಂಥದ್ದು. ಶಿವಪರವಾದಿದೆ ಮತ್ತು ದೇವಿ ಪರವಾಗಿದೆ. ದೇವಿ ಅನೇಕ ರೂಪಗಳಲ್ಲಿ, ಉದಾಹರಣೆಗೆ ಪೂರ್ವ ಭಾರತದಲ್ಲಿ ಉಗ್ರ ಸ್ವರೂಪದಲ್ಲಿ ಕಾಳಿಯನ್ನಾಗಿ ನೋಡುವ ಒಂದು ಪ್ರತೀತಿ ಇದೆ. ಆಧುನಿಕ ಕಾಲದಲ್ಲಿ ಭಾರತದ ಬಹಳ ದೊಡ್ಡ ಸಂತರಾದ ರಾಮಕೃಷ್ಣ ಪರಮಹಂಸರು ಕಾಳಿಯ ಉಪಾಸಕರಾಗಿದ್ದರು. ಆಮೇಲೆ ಕೆಲವು ಕಡೆ ಆ ಸ್ಥಳೀಯ ದೇವತೆಗಳು ಮುಖ್ಯವಾಗ್ತಾರೆ. ಉದಾಹರಣೆ ತಮಿಳುನಾಡಿನಲ್ಲಿ ಷಣ್ಮುಖ ಮುರುಘ ಪ್ರಧಾನ ದೇವತೆ, ತಮಿಳುನಾಡಿನ ಅತ್ಯಂತ ಹಳೆಯ ದೇವತೆ. ಉತ್ತರ ಭಾರತದಲ್ಲಿ ಶಿವನ ದೇವಸ್ಥಾನದಲ್ಲಿ ಸ್ಕಂದದ ಮೂರ್ತಿ ಇರ್ತದೆ, ಅದೊಂದು ಪ್ರಧಾನ ದೇವತೆ ಅಲ್ಲ. ಆಮೇಲೆ ಶಿವನ ಪರಿವಾರ ದೇವತೆಗಳಿಗೆ ವೀರಭದ್ರ ಇದ್ದಾನೆ ಮತ್ತು ಭೈರವನಾಥ ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧ ದೇವತೆ. ಇವರೆಲ್ಲರೂ ಇಷ್ಟ ದೇವತೆಗಳು. ವೈಷ್ಣವರಲ್ಲಿ ವಿಷ್ಣುವಿನ ಅವತಾರವಾದ ರಾಮ ಕೆಲವರಿಗೆ ಇಷ್ಟ ದೇವತೆಯಾದರೆ, ಇನ್ನೊಂದು ಅವತಾರವಾದ ಕೃಷ್ಣ ಕೆಲವರಿಗೆ ಇಷ್ಟ ದೇವತೆಯಾಗ್ತಾನೆ. ನಾಮರೂಪ ಕ್ರೀಕಲಾಪ ವಿಹೀನವಾದ ಪರಮಾತ್ಮ ಶಕ್ತಿಗೆ ಒಂದು ಮನುಷ್ಯನನ್ನು ಹೋಲುವ ಒಂದು ರೂಪವನ್ನು ಕೊಟ್ಟು ಆರಾಧಿಸುವುದು ಭಕ್ತಿಯ ಒಂದು ಕ್ರಮ. ಇದನ್ನು ಸಗುಣ ಭಕ್ತಿ ಅಂತಾರೆ. ಗುಣ ಲಕ್ಷಣಗಳಿದ್ದಾವೆ. ವಿಷ್ಣು ಅಂದರೆ ಶಂಖಚಕ್ರಧಾರಿ, ಶಂಖಚಕ್ರ ಗದಾಧಾರಿ. ಅವನ ತೊಡೆಯ ಮೇಲೆ ಲಕ್ಷ್ಮಿ ಕೂತಿದ್ದಾಳೆ. ಗರುಡ ಅವನ ವಾಹನವಾಗಿದ್ದಾನೆ. ಪರಿವಾರ ದೇವತೆಗಳಿದ್ದಾವೆ. ಶಿವ ಅಂದರೆ ತ್ರಿಶೂಲ ಡಮರುಧಾರಿ, ಭಸ್ಮವನ್ನು ಧರಿಸಿರುತ್ತಾನೆ. ಮೃಗವಸನವನ್ನು ಧರಿಸಿದ್ದಾನೆ. ನಂದಿಯವನ ವಾಹನ. ಕಾಳಿ ಸ್ವರೂಪವಾಗಿದ್ದರೆ ಅವಳು ಸ್ಮಶಾನ ಕಾಲಿಯಾಗಿದ್ದರೆ ಒಂದು ಶಿವನ ಒಂದು ಶವದ ಮೇಲೆ ನಿಂತು ಉನ್ಮತ್ತರಾಗಿ ನರ್ತಿಸ್ತಾ ಇರ್ತಾಳೆ. ಅಥವಾ ಅವಳ ಸೌಮ್ಯ ರೂಪದಲ್ಲಿ ಲಲಿತಾ ತ್ರಿಪುರ ಸುಂದರಿಯಾಗಿ ಅಥವಾ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ನೋಡುವ ಪ್ರತೀತಿ ಇದೆ. ಆದರೆ ಇನ್ನೊಂದು ನಿರ್ಗುಣ ಭಕ್ತಿ. ನಿರ್ಗುಣ ಭಕ್ತಿಯಲ್ಲಿ ದೇವರಿಗೆ ಗುಣವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನಿರ್ಗುಣ ಅಂದರೆ ಗುಣ ಇಲ್ಲದೆ ಇರೋದು ಅಂದರೆ. ಆದರೆ ಮಾನವೋಪಮ ಗುಣಗಳಿರುವುದಿಲ್ಲ. ಅದನ್ನು ಬಹುಮಟ್ಟಿಗೆ ಜ್ಯೋತಿಸ್ವರೂಪವಾಗಿ ನೋಡ್ತಾರೆ.
ಇದನ್ನೇ ಅಲ್ಲಮ ಪ್ರಭು ತನ್ನ ಒಂದು ವಚನದಲ್ಲಿ ನಿಮ್ಮ ತೇಜವ ಹೆರಸಾರಿ ನೋಡುತ್ತಿರಲು ಶತಕೋಟಿ ಸೂರ್ಯರು ಉದಿಸಿದಂತೆ ಇದ್ದುದಯ್ಯ ಅಂತ ಹೇಳ್ತಾರೆ. ಉತ್ತರ ಭಾರತದಲ್ಲಿ ಉದಾಹರಣೆಗೆ ತುಳಸಿದಾಸನ ಒಂದು ಪರಂಪರೆ ಇದೆ. ಅಲ್ಲಿ ರಾಮ ಸಗುಣ ರಾಮ ಮುಖ್ಯವಾಗ್ತಾನೆ. ರಾಮ ಎಂದರೆ ದಶರಥ ನಂದನ, ಸೀತೆಯಿಂದ ಮದುವೆ ಆಗೋದು, ರಾವಣನ ಹತ್ಯೆ ಮಾಡಿದವನು ಮತ್ತು ಧರ್ಮವನ್ನು ಪರಿಪಾಲಿಸುವವನು ಇತ್ಯಾದಿ ರಾಮಾಯಣದ ಕತೆ. ಆ ಕತೆ ಪೌರಾಣಿಕ ರಾಮ ಮುಖ್ಯ ಆಗ್ತದೆ. ಆದರೆ ಕಬೀರನ ರಾಮ, ನಿರ್ಗುಣ ಪಂಥದ ಕಬೀರನ ರಾಮ ಅಥವಾ ದಲಿತ ಸಂತನಾದ ರವಿದಾಸನ ರಾಮ ಅವರಿಗೆ ಈ ರೀತಿ ಮಾನವೋಪಮ ಲಕ್ಷಣಗಳಿಲ್ಲ. ರಾಮ ಅಂದರೆ ನಿರ್ಗುಣ, ಅದೊಂದು ಹೆಸರು, ಒಂದು ತತ್ವ. ಸಗುಣೋಪಾಸನೆಯಲ್ಲೇ ದೇವಸ್ಥಾನ ಮುಖ್ಯವಾಗ್ತದೆ. ಕೆಲವು ಮೂರ್ತಿ ಬೇಕಲ್ಲ, ಮೂರ್ತಿಗೊಂದು ದೇವಸ್ಥಾನ ಬೇಕು. ಆದರೆ ನಿರ್ಗುಣೋಪಾಸನೆಗೆ ದೇವಸ್ಥಾನ ಮುಖ್ಯವಲ್ಲ. ಸಗುಣ ಭಕ್ತಿ ಪ್ರಾರಂಭವಾಗುವುದು ಮೊದಲು ತಮಿಳುನಾಡಿನಲ್ಲಿ. ಶಿವ ವಿಷ್ಣು ಪರವಾದ ಎರಡು ಪರಂಪರೆಗಳು ಸುಮಾರು 6-7ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಪ್ರಾರಂಭವಾಗ್ತವೆ. ಆದರೆ ಮೊದಲ ನಿರ್ಗುಣ ಭಕ್ತಿ ಪರಂಪರೆ ಪ್ರಾರಂಭವಾಗಿದ್ದು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ. ಯಾವುದನ್ನು ವೀರಶೈವ ಪರಂಪರೆ, ಲಿಂಗಾಯತ ಪರಂಪರೆ ಅಂತ ಕರೀತಾರೆ. ನನ್ನ ಪ್ರಕಾರ ಇದಕ್ಕೆ ಸರಿಯಾದ ಒಂದು ಹೆಸರು ಅಂದರೆ ಶರಣ ಪರಂಪರೆ. ಶರಣ ಪರಂಪರೆ ಭಾರತದ ಪ್ರಪ್ರಥಮ ನಿರ್ಗುಣ ಭಕ್ತಿ ಪರಂಪರೆ. ಮುಂದೆ ಈ ಭಕ್ತಿ ಪರಂಪರೆಗಳು ಪ್ರಧಾನವಾಗಿ ಸಗುಣವಾಗಿರ್ತವೆ ಅಥವಾ ಪ್ರಧಾನವಾಗಿ ನಿರ್ಗುಣವಾಗಿರ್ತವೆ ಅಥವಾ ಇವೆರಡರ ಮಿಶ್ರಣವಾಗಿರ್ತವೆ. ಮೊದಲು ಭಕ್ತಿ ಪ್ರಾರಂಭವಾಗಿದ್ದು ತಮಿಳುನಾಡಿನಲ್ಲಿ. ಯಾಕೆ, ಯಾವ ಕಾರಣದಿಂದ ಶುರುವಾಯಿತು ಅನ್ನೋದಕ್ಕೆ ಸರಿಯಾದ ಐತಿಹಾಸಿಕ ಕಾರಣಗಳನ್ನು ಇತಿಹಾಸಕಾರರು ನಮಗೆ ಕೊಟ್ಟಿಲ್ಲ. ಮುಂದೆ ಅದು ಕರ್ನಾಟಕ ಬರ್ತದೆ 12ನೇ ಶತಮಾನದಲ್ಲಿ. ಅಂದರೆ ಕರ್ನಾಟಕದ ಶರಣರಿಗೆ ತಮಿಳಿನ ಶೈವ ಭಕ್ತರ ಅಂದರೆ ನಾಯನ್ಮಾರುಗಳ ಬಗ್ಗೆ ಒಂದಷ್ಟು ಅರಿವಿತ್ತು. ಆದರೆ ಅವರು ಅವರಿಗಿಂತ ಭಿನ್ನ ದಾರಿಯನ್ನು ಹಿಡಿದರು. ಯಾಕೆಂದರೆ ತಮಿಳುನಾಡಿನ ಶೈವ ಭಕ್ತಿಯಲ್ಲಿ ದೇವಸ್ಥಾನಗಳು ಬಹಳ ಮುಖ್ಯವಾಗ್ತವೆ. ತಮಿಳುನಾಡಿನ 108 ಶಿವ ದೇಗುಲಗಳಿದ್ದಾವೆ. ಅದರ ಒಂದು ಕೇಂದ್ರ ಸ್ಥಾನದಲ್ಲಿ ಈ ಚಿದಂಬರದ ನಟರಾಜನ ದೇವಸ್ಥಾನ ಇದೆ. ಇದೇ ರೀತಿ ವೈಷ್ಣವರಲ್ಲೂ ಕೂಡ 108 ತೀರ್ಥಕ್ಷೇತ್ರಗಳಿದ್ದಾವೆ. ಅದರ ಕೇಂದ್ರವಾಗಿ ಕಾವೇರಿ ತಟದ ಶ್ರೀರಂಗಮದಲ್ಲಿರುವ ರಂಗನಾಥನ ದೇವಸ್ಥಾನವಿದೆ. ಈ ದೇವಸ್ಥಾನಗಳು ಮೊದಲು ತಮಿಳುನಾಡಿನಲ್ಲಿ ಪ್ರಾರಂಭವಾದಾಗ ಅವು ದೊಡ್ಡ ಸಂಸ್ಥೆಗಳಾಗಿರಲಿಲ್ಲ. ನಾವು ನಾಯನ್ಮಾರುಗಳ ಮತ್ತು ಈ ಆಳ್ವಾರುಗಳ ಅಂದರೆ ವೈಷ್ಣವ ಭಕ್ತರನ್ನು ಆಳ್ವಾರು ಅಂತ ಕರೀತಾರೆ. ಆಳ್ವಾರು ಅಂದರೆ ಆಳದಲ್ಲಿ ಮುಳುಗಿದವನು, ಭಕ್ತಿಯ ಆಳದಲ್ಲಿ ಮುಳುಗಿದವನು. ಅಲ್ಲಿ ಆ ಇಷ್ಟದೇವತೆಯಿಂದ ಶಿವನನ್ನ ಅಥವಾ ವಿಷ್ಣುವನ್ನ ಬಗ್ಗೆ ಮಾತಾಡಬೇಕಾದ್ರೆ ಆ ದೇವಸ್ಥಾನದ ಸುತ್ತಲಿನ ಒಂದು ಸುಂದರವಾದ ಪ್ರಕೃತಿಯಿಂದ ಅವರು ವರ್ಣನೆ ಮಾಡ್ತಾರೆ. ದೇವಸ್ಥಾನದ ಕಟ್ಟಡವನ್ನು ಅಷ್ಟಾಗಿ, ಕಟ್ಟಡಗಳು ಅಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ. ಆದರೆ ಇತಿಹಾಸಕಾರರಾದ ನಂದಿಯವರು ಹೇಳಿರುವ ಹಾಗೆ 10-11ನೇ ಶತಮಾನಕ್ಕೆ ದೇವಸ್ಥಾನಗಳು ಬಹಳ ಬೃಹತ್ ಸಂಸ್ಥೆಗಳಾದವು. ಯಾಕೆಂದರೆ ಭಕ್ತಿ ಇಷ್ಟೊತ್ತಿಗೆ ಬಹಳ ಜನಪ್ರಿಯವಾಗಿತ್ತು, ಅದಕ್ಕೆ ರಾಜಾಶ್ರಯ ಸಿಕ್ಕಿತ್ತು. ಆಮೇಲೆ ಆ
ದೇವತೆಯನ್ನು, ಇಷ್ಟದೇವತೆಯನ್ನು ರಾಜನ ಜೊತೆಗೆ ಹೋಲಿಸಲಾಯಿತು. ಮೊದಲು ಭಕ್ತಿ ಪ್ರಾರಂಭವಾದಾಗ ಅದು ರಾಜಾಶ್ರಯದ ಮೇಲೆ ನಿಂತಿರಲಿಲ್ಲ. ಭಕ್ತಿ ಭಾರತದ ಅತ್ಯಂತ ಶ್ರೇಷ್ಠ ಕಾವ್ಯವನ್ನು ನಮಗೆ ಕೊಟ್ಟಿದೆ ಎಲ್ಲ ನಾನಾ ಭಾಷೆಗಳಲ್ಲಿ. ಆದರೆ ಭಕ್ತಿಯ ಒಂದು ಮೂಲ ಸ್ವರೂಪ ಏನು ಅಂದರೆ ಅದು ರಾಜಾಶ್ರಯಕ್ಕೆ ವಿರುದ್ಧ ಸೆಟೆದು ನಿಲ್ತದೆ. ಯಾಕೆಂದರೆ ಅಪ್ಪರ್ ತಮಿಳುನಾಡಿನ ಬಹಳ ದೊಡ್ಡ ಶಿವಭಕ್ತರು, ಮೊದಲ್ ಮೂವರಂತಾರೆ, 3 ಮಹತ್ ಕವಿಗಳಲ್ಲಿ ಅವರೊಬ್ಬರು. ಅವ್ರು ಹೇಳ್ತಾರೆ, ನಾವು ಆರ್ಕುಂ ಅಜ್ಜೋ, ನಾವು ಯಾರಿಗೂ ಹೆದರುವುದಿಲ್ಲ. ಅದರ ಮುಂದೆ ಪೆರಿಯಾಳವಾರ್, ಅದೇ ಕಾಲ ಹೆಚ್ಚು ಕಡಿಮೆ ಸಮಕಾಲೀನರು, ವೈಷ್ಣವ ಭಕ್ತರು, ಅವರ ಒಂದು ರಚನೆಯಲ್ಲಿ ಪಲ್ಲಾಡ್ ಪಲ್ಲಾಡ್ ಪಲ್ಲಾಯಿರತ್ತಾಡ್ ಪಲ್ಲಾಡ್ ಪಲ್ಲಾಯಿರಂ ಅಂದರೆ ಎಷ್ಟೋ ಸಾವಿರ ವರ್ಷ ಬಾಳು ಒಬ್ಬ ಬ್ರಾಹ್ಮಣ ಒಬ್ಬ ರಾಜನನ್ನು ಪಟ್ಟಾಭಿಷೇಕ ಮಾಡಿ ಆಶೀರ್ವಾದ ಮಾಡುವ ರೀತಿಯಲ್ಲಿ ಆ ಒಂದು ರಚನೆ ಇದೆ. ಅದರ ಕೊನೆಯಲ್ಲಿ ಅವರು ಹೇಳ್ತಾರೆ, ನಾನು ತ್ರೈಲೋಕ್ಯದ ನಾಯಕನಾದ ಶ್ರೀಮದ್ ನಾರಾಯಣನಿಗೆ ಪಟ್ಟಾಭಿಷೇಕ ಮಾಡುತ್ತಿದ್ದೇನೆ ಹೊರತು ಭೂಮಿಯ ಯಾವ ರಾಜನನ್ನು ಇವು ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹೀಗೆ ರಾಜಾಶ್ರಯ ಪ್ರಾಮುಖವಾಗಿದ್ದ ಭಕ್ತಿ ಪರಂಪರೆ ಬರ್ತಾ ಬರ್ತಾ ಅದು ಆ ಭಕ್ತಿಯ ಓಘ ಕಡಿಮೆ ಆದಮೇಲೆ ಅದು ಒಂದು ಸಂಸ್ಥೀಕರಣಗೊಳ್ಳುತ್ತದೆ. ಆಗ ರಾಜಾಶ್ರಯ ಮುಖ್ಯವಾಗ್ತದೆ, ಕಟ್ಟಡಗಳು ಮುಖ್ಯವಾಗ್ತವೆ, ದೇವಸ್ಥಾನಗಳು ಮುಖ್ಯವಾಗ್ತವೆ. ಕರ್ನಾಟಕದಲ್ಲೂ ಕೂಡ ಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ, ಅರಸ ವಿಚಾರ ಸಿರಿಯ ಶೃಂಗಾರ ಸ್ಥಿರವಲ್ಲ ಮಾನವ ಸ್ಥಿರವಲ್ಲ. ಬಸವಣ್ಣ ಬಿಜ್ಜಳದ ಆಸ್ಥಾನದಲ್ಲೇ ಕಾರಣಿಕನಾಗಿದ್ದ. ಇದು ಐತಿಹ್ಯ ಇದೆ, ನಿಜ, ಕೆಲಸ ಮಾಡಿರ್ಬೋದು. ಆದರೆ ತಾನು ರಾಜನ ಗುಲಾಮನಾಗಿರಲಿಲ್ಲ ಅಂತ ಬಸವಣ್ಣ ಸಾರಿ ಹೇಳ್ತಾನೆ. ಸರ್ವಜೀವ ದಯಾಪಾರಿಯಾದ ಕುರಲ ಸಂಗೈಗೆ ಅಜ್ಜುವೆನಲ್ಲದೆ ನಾನೀ ಬಿಜ್ಜಳಂಗೆ ಅಜ್ಜುವೆನೆ ಅಯ್ಯ. ಮುಂದೆ ವೀರಶೈವಧರ್ಮ ಕೂಡ ರಾಶ್ರಯಿಸಿದ್ದಾಗ ವಿಜಯನಗರದ ಪ್ರೌಢದೇವರಾಯನ ಆಸ್ಥಾನದ ಕಾಲದಲ್ಲಿ ಅದು ಕೂಡ ಸಂಸ್ಥೀಕರಣಕ್ಕೆ ಒಳಗಾಗ್ತದೆ. ತಮಿಳುನಾಡಿನ ಭಕ್ತಿ ಒಂದು ಮಂದಿರೀಕರಣಕ್ಕೆ ಒಳಗಾದರೆ, ಒಂದು ಪ್ರಕ್ರಿಯೆಯಲ್ಲಿ ಅದು ಸಂಸ್ಥೀಕರಣಗೊಂಡರೆ, ಕರ್ನಾಟಕದ ಶರಣರ ಒಂದು ಭಕ್ತಿ ಪರಂಪರೆ ಒಂದು ಮಠೀಯ ಸ್ವರೂಪದಲ್ಲಿ ಅದು ಸಂಸ್ಥೀಕರಣ ಆಗ್ತದೆ. ಈ ಎಲ್ಲ ಭಕ್ತಿ ಪರಂಪರೆಗಳು 2 ಹಂತಗಳನ್ನು ಕಾಣ್ತೀವಿ. ಒಂದು ಭಕ್ತಿಯ ಒಂದು ಉಚ್ಛ್ರಾಯ ಸ್ಥಿತಿ, ಕೊನೆಗೆ ಅದರ ಸಂಸ್ಥೀಕರಣದ ಒಂದು ಸ್ಥಿತಿ. ಇದು ಭಕ್ತಿ ಹೇಗೆ ಪ್ರಾರಂಭ ಆಯಿತು ಅಂತ ಕೆಲವು ಸೂಚನೆಗಳು ನೀಡಿದೆ. ಇದು ಹೇಗೆ ಈ ಭಾರತವೆಂಬ ಉಪಖಂಡದ ಇತಿಹಾಸದಲ್ಲಿ ಮತ್ತು ಭೂಗೋಳದಲ್ಲಿ ವಿಸ್ತರಣೆಯಾಯಿತು, ಸುಳಿದೆಗೆತು, ಬೆಳೆಯಿತು ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ಹೇಳ್ತಿದೆ. ಇಷ್ಟೊತ್ತು ನಾನು ಮಾತಾಡಿದ್ದನ್ನು ಸಂಗ್ರಹೀಕರಿಸಿ ಹೇಳಬೇಕು ಅಂದರೆ, ಭಕ್ತಿ ಎನ್ನುವ ಪದವನ್ನು ಒಂದು ವಿಶೇಷ ಅರ್ಥದಲ್ಲಿ ನಾನು ಬಳಸುತ್ತಿದ್ದೇನೆ. ಇದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದ ಒಂದು ಪ್ರೇಮ, ಶುದ್ಧ ಪ್ರೇಮ, ಮನುಷ್ಯ ಕೇಂದ್ರಿತವಲ್ಲ, ಅದು ಪರಮಾತ್ಮ ಕೇಂದ್ರಿತವಾದ್ದು. ಆಮೇಲೆ ಇದೆರಡು ಭಾರತೀಯ ಆಧ್ಯಾತ್ಮಿಕ ಮುಖ್ಯಧಾರೆಗಳಾದ ನಿಗಮ ಪರಂಪರೆ, ವೈದಿಕ ಪರಂಪರೆ, ಅದು ಆಸ್ತಿಕ ಪರಂಪರೆ. ಅಲ್ಲಿ ಭಕ್ತಿ ಇದೆ, ಆದರೆ ಅದು ಪ್ರತಿಫಲಾಪೇಕ್ಷೆಯನ್ನು ಬಯಸುವ ಭಕ್ತಿ. ಉದಾಹರಣೆಗೆ ಸಂಸ್ಕೃತ ಸ್ತೋತ್ರ ಸಾಹಿತ್ಯದಲ್ಲಿ ಯಾವುದೇ ಸ್ತೋತ್ರ, ಶಿವನದಾಗಲಿ ವಿಷ್ಣುದಾಗಲಿ ಗಣಪತಿದಾಗಲಿ,
ಇದು ಮಾಡಿದರೆ ಇಂತಿಂಥ ಲಾಭ ವಿದ್ಯಾರ್ಥಿ ಲಭತೆ ವಿದ್ಯಾ, ಕನ್ಯಾತಿ ಲಭತೆ ಕನ್ಯಾ, ವಿದ್ಯಾರ್ಥಿಗೆ ವಿದ್ಯೆ ಸಿಗುತ್ತೆ, ಹೆಣ್ಣು ಹುಡುಕ್ತಾರೆ ಹೆಣ್ಣು ಸಿಗುತ್ತೆ, ಲಾಭ ಯಾವ ಲಾಭವನ್ನು ಕೇಳಿದ ಲಾಭ ಸಿಗುತ್ತೆ, ಇದಕ್ಕೆ ಫಲಶ್ರುತಿ ಇರುತ್ತೆ. ಆದರೆ ಭಕ್ತ ಕವಿಗಳ ಕೃತಿಗಳು ತಮ್ಮ ಮತ್ತು ದೈವತದ ಅತ್ಯಂತ ಆಪ್ತವಾದ ಸಂಬಂಧವನ್ನು ಅಭಿವ್ಯಕ್ತಿಗೊಳಿಸ್ತಾರೆ. ಅಲ್ಲಿ ಈ ರೀತಿಯ ಒಂದು ಪ್ರತಿಫಲಾಪೇಕ್ಷೆ ಇರುವುದಿಲ್ಲ. ಇದು ಇನ್ನೊಂದು ಆಧ್ಯಾತ್ಮಿಕ ಪರಂಪರೆಯಾದ ಶ್ರವಣ ಪರಂಪರೆಯಲ್ಲಿ ಭಕ್ತಿಯ ಪ್ರಭಾವ ಅದರ ಮುಂದಿನ ಘಟ್ಟದಲ್ಲಿ ಆದರೂ ಕೂಡ ಪ್ರಧಾನವಾಗಿ ಅವು ತಮ್ಮ ನಾಸ್ತಿಕ ಸ್ವರೂಪವನ್ನು ಉಳಿಸ್ಕೊಳ್ತವೆ. ಉದಾಹರಣೆಯಲ್ಲಿ ಜೈನರಲ್ಲಿ ಕೆಲವು ದೇವತೆಗಳನ್ನು ಉಪಾಸನೆ ಮಾಡುವ ಒಂದು ಪದ್ಧತಿ ಮುಂದೆ ಬಂತು. ಇದರೊಳಗೆ ದೇವತೆಗಳನ್ನು ಮಹಾಕಾಲ, ತಾರ ಇತ್ಯಾದಿ ದೇವತೆಗಳ ಉಪಾಸನೆ. ಆದರೆ ಅವರು ಈ ಆಸ್ತಿಕ ಧರ್ಮಗಳ ರೀತಿಯ ಒಂದು ದೇವತೆಗಳಲ್ಲ, ಅವು ಮೂಲಭೂತ ನಾಸ್ತಿಕವಾದವನ್ನು ಆ ಶ್ರವಣ ಧರ್ಮಗಳು ಬಿಟ್ಟುಕೊಳ್ಳಲಿಲ್ಲ. ಇವೆರಡಕ್ಕೂ ಭಿನ್ನವಾದ್ದು ಭಕ್ತಿ ಪರಂಪರೆ. ಇದರಲ್ಲಿ ಎರಡು ಮುಖ್ಯ ಧಾರೆಗಳು, ಸಗುಣ ಮತ್ತು ನಿರ್ಗುಣ. ಮುಂದಿನ ಭಾಗದಲ್ಲಿ ಇದು ಹೇಗೆ ಭಾರತದಲ್ಲಿ ವ್ಯಾಪಿಸುತ್ತಲೇ ಹೋಗಿತ್ತು, ಯಾವ್ಯಾವ ರೂಪಗಳನ್ನು, ರಂಗುಗಳನ್ನು ಪಡೆದುಕೊಂಡಿತು ಮತ್ತು ಆಯಾ ಪ್ರದೇಶಗಳ ಸಮಾಜಕ್ಕೆ, ಸಂಸ್ಕೃತಿಗೆ ಯಾವ ರೀತಿಯ ಕೊಡುಗೆಯನ್ನು ನೀಡಿತು ಅನ್ನೋದನ್ನು ತಿಳಿಸ್ತೇನೆ. ನಮಸ್ಕಾರ.